ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ. ಮಂಗಲ್ ಪಾಂಡೆ ಜುಲೈ 19, 1827 ರಂದು ಜನಿಸಿದರು. ದಿವಾಕರ್ ಪಾಂಡೆ ಮತ್ತು ಅಭಯ್ ರಾಣಿ ದಂಪತಿಗಳಿಗೆ ಜನಿಸಿದ ಅವರು ಸಂಪ್ರದಾಯವಾದಿ ಹಿಂದೂ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಬಾಲ್ಯದಿಂದಲೂ ಸೈನ್ಯಕ್ಕೆ ಸೇರುವ ಕನಸನ್ನು ಅವರು ಹೊಂದಿದ್ದರು. 1849 ರಲ್ಲಿ 22ನೇ ವಯಸ್ಸಿನಲ್ಲಿ ಅವರು ಭಾರತೀಯ ಸೇನೆಗೆ ಸೇರಿದರು. ಅವರ ಆರಂಭಿಕ ನೇಮಕಾತಿ ಸ್ಥಳೀಯ ಬಂಗಾಳ ಪದಾತಿ ದಳದ 6ನೇ ಕಂಪನಿಯಲ್ಲಿತ್ತು. ಅವರು ಉತ್ಸಾಹದಿಂದ ಸೇರಿದರು ಮತ್ತು ಸೈನ್ಯದಲ್ಲಿ ಲಾಭದಾಯಕ ವೃತ್ತಿಜೀವನವನ್ನು ನಿರ್ಮಿಸಲು ಸೂಕ್ತ ಅವಕಾಶವನ್ನು ಪರಿಗಣಿಸಿದರು. 1850 ರ ಮಧ್ಯಭಾಗದಲ್ಲಿ ಅವರು ಬ್ಯಾರಕ್ಪೋರ್ನ ಗ್ಯಾರಿಸನ್ಗೆ ನೇಮಕಗೊಂಡಾಗ ಬ್ರಿಟಿಷರು ಎನ್ಫೀಲ್ಡ್ P-53 ರೈಫಲ್ನಲ್ಲಿ ಹೊಸ ಬುಲೆಟ್ ಕಾರ್ಟ್ರಿಡ್ಜ್ ಅನ್ನು ಪರಿಚಯಿಸಿದರು. ರೈಫಲ್ ಅನ್ನು ಲೋಡ್ ಮಾಡಲು ಸೈನಿಕರು ಕಾರ್ಟ್ರಿಡ್ಜ್ಗಳ ತುದಿಯನ್ನು ಕಚ್ಚಬೇಕಾಗಿತ್ತು, ತುದಿಗಳಲ್ಲಿ ಗ್ರೀಸ್ ಮಾಡಬೇಕಾಗಿತ್ತು. ಕಾರ್ಟ್ರಿಡ್ಜ್ಗಳಿಗೆ ಹಂದಿಗಳು ಮತ್ತು ಹಸುಗಳ ಪ್ರಾಣಿಗಳ ಕೊಬ್ಬಿನಿಂದ ಗ್ರೀಸ್ ಮಾಡಲಾಗುತ್ತಿತ್ತು ಎಂದು ಭಾವಿಸಲಾಗಿದೆ. ಹಿಂದೂ ನಂಬಿಕೆಯ ಪ್ರಕಾರ ಹಸುಗಳನ್ನು ಹೆಚ್ಚಿನ ಗೌರವದಿಂದ ಕಾಣಲಾಗುತ್ತಿತ್ತು ಮತ್ತು ಹಂದಿಗಳನ್ನು ಮುಸ್ಲಿಮರು ಅಸಹ್ಯಕರವೆಂದು ಪರಿಗಣಿಸುತ್ತಿದ್ದರು. ಹೆಚ್ಚಿನ ಸೈನಿಕರು ಇದನ್ನು ಬ್ರಿಟಿಷರು ತಮ್ಮ ಧರ್ಮವನ್ನು ಕೆಡಿಸಲು ಮಾಡಿದ ಉದ್ದೇಶಪೂರ್ವಕ ಪ್ರಯತ್ನವೆಂದು ಪರಿಗಣಿಸಿದರು. ಔಧ್ ರಾಜಪ್ರಭುತ್ವದ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳುವುದು ಬಂಗಾಳ ಸ್ಥಳೀಯ ಪದಾತಿ ದಳದ 34ನೇ ರೆಜಿಮೆಂಟ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿತು. ಪದಾತಿ ದಳದ ಗಮನಾರ್ಹ ಭಾಗವು ಔಧ್ನಿಂದ ಬಂದವರು. ಸ್ವಾಧೀನದ ನಂತರ ಅವರು ಸ್ವತಂತ್ರ ರಾಜಕೀಯ ಘಟಕವಾಗಿ ಮತ್ತು ನ್ಯಾಯಕ್ಕಾಗಿ ಬ್ರಿಟಿಷ್ ನಿವಾಸಿಗೆ ಅರ್ಜಿ ಸಲ್ಲಿಸುವ ಹಕ್ಕನ್ನು ಕಳೆದುಕೊಂಡರು. ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸಿದರು, ಆದರೆ ಅದು ನಿಷ್ಪ್ರಯೋಜಕವಾಗಿತ್ತು. ಇದರ ನಂತರ ಹಂದಿಮಾಂಸ ಮತ್ತು ಹಸುವಿನ ಕೊಬ್ಬಿನಿಂದ ಗ್ರೀಸ್ ಮಾಡಿದ ಹೊಸ ಕಾರ್ಟ್ರಿಡ್ಜ್ಗಳನ್ನು ಪದಾತಿ ದಳಕ್ಕೆ ವಿತರಿಸಲಾಯಿತು. ಮಂಗಲ್ ಪಾಂಡೆ ಜೊತೆಗೆ ಸೈನಿಕರು ಅವುಗಳನ್ನು ಬಳಸಲು ನಿರಾಕರಿಸಿದರು. ಕೋಪಗೊಂಡ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಸಮವಸ್ತ್ರಗಳನ್ನು ತೆಗೆದು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಲು ಆದೇಶಿಸಿದರು. ನಂತರ ಮಂಗಲ್ ಪಾಂಡೆ ಬ್ರಿಟಿಷರ ವಿರುದ್ಧ ಸಂಚು ರೂಪಿಸಲು ನಿರ್ಧರಿಸಿದರು ಮತ್ತು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ತನ್ನ ಸಹ ಸೈನಿಕರನ್ನು ಮನವೊಲಿಸಿದರು. 1857 ರ ಮಾರ್ಚ್ 29 ರಂದು ಮಂಗಲ್ ಪಾಂಡೆ ಉತ್ಸಾಹಭರಿತ ಸ್ಥಿತಿಯಲ್ಲಿ ತಾನು ನೋಡಿದ ಮೊದಲ ಬ್ರಿಟಿಷ್ ಅಧಿಕಾರಿಯನ್ನು ಗುಂಡು ಹಾರಿಸಲು ಉದ್ದೇಶಿಸಲಾದ ಲೋಡ್ ಮಾಡಿದ ಬಂದೂಕನ್ನು ಹಿಡಿದುಕೊಂಡು ಬ್ಯಾರಕ್ಗಳಲ್ಲಿ ಸುತ್ತಾಡುತ್ತಿದ್ದ. ಅವನು ತನ್ನ ಸಹ ಸಿಪಾಯಿಗಳನ್ನು ಕೂಗಿದನು, ಹೊರಗೆ ಬನ್ನಿ, ಯುರೋಪಿಯನ್ನರು ಇಲ್ಲಿದ್ದಾರೆ ಮತ್ತು ಈ ಕಾರ್ಟ್ರಿಡ್ಜ್ಗಳನ್ನು ಕಚ್ಚುವ ಮೂಲಕ ನಾವು ನಾಸ್ತಿಕರಾಗುತ್ತೇವೆ. ದಂಗೆಯ ನಂತರದ ಹೆಚ್ಚಿನ ವಿಚಾರಣೆಗಳು ಪಾಂಡೆ ಕೆಲವು ಮಾದಕ ವಸ್ತುಗಳ ಕುಡಿದಿದ್ದಾನೆ ಎಂದು ದೃಢಪಡಿಸಿದವು. ಸಿಪಾಯಿಗಳಲ್ಲಿ ಅಶಾಂತಿಯ ಸುದ್ದಿ ಕೇಳಿ ಅಡ್ಜುಟೆಂಟ್ ಲೆಫ್ಟಿನೆಂಟ್ ಬೆಂಪಾಡೆ ಬಾಗ್ ಶಸ್ತ್ರಸಜ್ಜಿತರಾಗಿ ತಮ್ಮ ಕುದುರೆಯ ಮೇಲೆ ರೆಜಿಮೆಂಟ್ಗೆ ಧಾವಿಸಿದರು. ಪಾಂಡೆ ಸ್ಟೇಷನ್ ಗನ್ನ ಹಿಂದೆ ನಿಂತು ಬಾಗ್ ಮೇಲೆ ಗುಂಡು ಹಾರಿಸಲು ಪ್ರಯತ್ನಿಸಿದರು. ಬಾಗ್ ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಂಡು ತನ್ನ ಪಿಸ್ತೂಲಿನಿಂದ ಗುಂಡು ಹಾರಿಸುವ ಮೂಲಕ ಹಿಂತಿರುಗಿದರು. ಪಾಂಡೆ ತಕ್ಷಣ ದೊಡ್ಡ ಕತ್ತಿಯಿಂದ ಅವನ ಮೇಲೆ ದಾಳಿ ಮಾಡಿದರು. ಬ್ರಿಟಿಷ್ ಸೈನ್ಯದ ಸರ್ಜೆಂಟ್ ಮೇಜರ್ ಕೂಡ ಸ್ಥಳಕ್ಕೆ ಬಂದರು. ಅವರು ಪಾಂಡೆಯಿಂದ ಶಸ್ತ್ರಾಸ್ತ್ರಗಳನ್ನು ಕಸಿದುಕೊಂಡು ಅವರ ಮೇಲೆ ಗುಂಡು ಹಾರಿಸಲು ಪ್ರಯತ್ನಿಸಿದರು. ರೆಜಿಮೆಂಟ್ನ ಮತ್ತೊಬ್ಬ ಸಿಪಾಯಿ ಶೇಖ್ ಪಾಲ್ಟು ಪಾಂಡೆಯನ್ನು ತಡೆಯಲು ಪ್ರಯತ್ನಿಸಿದರು, ಆದರೆ ಇತರ ಸಿಪಾಯಿಗಳು ಹಿಂದೆ ಸರಿಯುವಂತೆ ಅವರಿಗೆ ಬೆದರಿಕೆ ಹಾಕಿದರು. ಪಾಂಡೆಯನ್ನು ಬಂಧಿಸಲು ಜಮದಾರಿ ಈಶ್ವರಿ ಪ್ರಸಾದ್ ಅವರನ್ನು ಕೇಳಲಾಯಿತು, ಅದಕ್ಕೆ ಅವರು ಒಬ್ಬಂಟಿಯಾಗಿ ಆ ಕೆಲಸವನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಉತ್ತರಿಸಿದರು. ಏತನ್ಮಧ್ಯೆ ಕಮಾಂಡಿಂಗ್ ಆಫೀಸರ್ ಜನರಲ್ ಹಿಯರ್ಸಿ ಇಬ್ಬರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಧಾವಿಸಿದರು. ಅವರು ತಮ್ಮ ಪಿಸ್ತೂಲನ್ನು ಹೊರತೆಗೆದು ಕಾವಲುಗಾರರಿಗೆ ಪಾಂಡೆಯನ್ನು ಸೆರೆಹಿಡಿಯಲು ಆದೇಶಿಸಿದರು, ಇಲ್ಲದಿದ್ದರೆ ಅವರು ಅವರನ್ನು ಹೊಡೆದುರುಳಿಸುವುದಾಗಿ ಆದೇಶಿಸಿದರು. ಹಿಯರ್ಸೆ ಮತ್ತು ಗರ್ಡ್ ಅವರನ್ನು ಹಿಡಿಯಲು ಧಾವಿಸಿದ ತಕ್ಷಣ ಪಾಂಡೆ ಮಸ್ಕೆಟ್ನಿಂದ ತನ್ನ ಮೇಲೆ ಗುಂಡು ಹಾರಿಸಿಕೊಳ್ಳಲು ಪ್ರಯತ್ನಿಸಿದರು. ಅವರು ತೀವ್ರವಾಗಿ ಗಾಯಗೊಂಡು ಕುಸಿದುಬಿದ್ದರು. ಚೇತರಿಸಿಕೊಂಡ ನಂತರ ಅವರನ್ನು ವಶಕ್ಕೆ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ವಿಚಾರಣೆಯ ಸಮಯದಲ್ಲಿ ಅವರು ತಮ್ಮ ಸ್ವಂತ ಇಚ್ಛೆಯಂತೆ ದಂಗೆ ಎದ್ದಿದ್ದಾರೆ ಮತ್ತು ಸಹ ಸೈನಿಕರು ಸೇರಿದಂತೆ ಬೇರೆ ಯಾವುದೇ ವ್ಯಕ್ತಿಗಳು ತಮ್ಮ ಕೃತ್ಯಗಳಿಗೆ ಕಾರಣರಲ್ಲ ಎಂದು ದೃಢಪಡಿಸಿದರು. ನ್ಯಾಯಾಲಯವು ಅವರನ್ನು ತಪ್ಪಿತಸ್ಥರೆಂದು ಘೋಷಿಸಿತು ಮತ್ತು ಅವರಿಗೆ ನೇಣು ಹಾಕುವ ಮೂಲಕ ಮರಣದಂಡನೆ ವಿಧಿಸಲಾಯಿತು. ಕ್ವಾರ್ಟರ್ ಗಾರ್ಡ್ನ 3 ಸದಸ್ಯರು ಮಂಗಲ್ ಪಾಂಡೆಯನ್ನು ಬಂಧಿಸದಂತೆ ಆದೇಶಿಸಿದ್ದಾರೆ ಎಂಬ ಸಾಕ್ಷ್ಯದ ಆಧಾರದ ಮೇಲೆ ಜಮದಾರಿ ಈಶ್ವರಿ ಪ್ರಸಾದ್ ಅವರಿಗೂ ಗಲ್ಲಿಗೇರಿಸಲು ಶಿಕ್ಷೆ ವಿಧಿಸಲಾಯಿತು. ತೀರ್ಪಿನ ನಂತರ ಏಪ್ರಿಲ್ 8 ರಂದು ಮಂಗಲ್ ಪಾಂಡೆಯನ್ನು ಗಲ್ಲಿಗೇರಿಸಲಾಯಿತು ಮತ್ತು ಏಪ್ರಿಲ್ 21 ರಂದು ಈಶ್ವರಿ ಪ್ರಸಾದ್ ಅವರನ್ನು ಗಲ್ಲಿಗೇರಿಸಲಾಯಿತು. ವಿವಿಧ ಇತಿಹಾಸಕಾರರ ವರದಿಗಳ ಪ್ರಕಾರ ಮಂಗಲ್ ಪಾಂಡೆ ಬ್ರಿಟಿಷರ ಮೇಲೆ ನಡೆಸಿದ ದಾಳಿ ಮತ್ತು ನಂತರದ ಮರಣದಂಡನೆಯು 1857 ರ ದಂಗೆಯ ಆರಂಭವನ್ನು ಗುರುತಿಸಿತು. ಅವನನ್ನು ಗಲ್ಲಿಗೇರಿಸಿದ ಸುಮಾರು 1 ತಿಂಗಳ ನಂತರ ಮೀರತ್ನ ಮಿಲಿಟರಿ ಕಂಟೋನ್ಮೆಂಟ್ನಲ್ಲಿ ದಂಗೆ ಭುಗಿಲೆದ್ದಿತು ಮತ್ತು ಹಲವಾರು ದಂಗೆಗಳಿಗೆ ಕಾರಣವಾಯಿತು. ಭಾರತದಲ್ಲಿ
ಅವರನ್ನು ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ಎಂದು ಪರಿಗಣಿಸಲಾಗಿದೆ. ಅಕ್ಟೋಬರ್ 1984ರಲ್ಲಿ ಅವರ ಪ್ರಯತ್ನಗಳಿಗೆ ಗೌರವವಾಗಿ ಭಾರತ ಸರ್ಕಾರವು ಅವರ ಚಿತ್ರವಿರುವ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಕೊಡುಗೆಗಳನ್ನು ಗುರುತಿಸಲು ಶಹೀದ್ ಮಂಗಲ್ ಪಾಂಡೆ ಮಹಾ ಉದ್ಯಾನ್ ಎಂಬ ಹೆಸರಿನ ಉದ್ಯಾನವನವನ್ನು ಸ್ಥಾಪಿಸಲಾಗಿದೆ. ಪ್ರತಿ ವರ್ಷ ಜುಲೈ 19 ಅನ್ನು ಮಂಗಲ್ ಪಾಂಡೆ ಜಯಂತಿ ಎಂದು ಆಚರಿಸಲಾಗುತ್ತದೆ ಮತ್ತು ರಾಜಕಾರಣಿಗಳು ಸೇರಿದಂತೆ ಅನೇಕ ಜನರು ಈ ನಿರ್ದಿಷ್ಟ ದಿನದಂದು ಅವರಿಗೆ ಗೌರವ ಸಲ್ಲಿಸುತ್ತಾರೆ.